ಅಶ್ಲೀಲ ಎಂಬ 3 ಅಕ್ಷರದ ವಿವಾದ ಸೃಷ್ಟಿಸಿದ ಸತೀಶ್ ಜಾರಕಿಹೊಳಿ ಕ್ಷಮೆ ಎಂಬ 2 ಅಕ್ಷರದ ಪದ ಹೇಳಿಬಿಟ್ಟಿದ್ರೆ ವಿವಾದವೇ ಆಗ್ತಿರ್ಲಿಲ್ಲ. ಆದ್ರೆ ಹಠಕ್ಕೆ ಬಿದ್ದು 4 ಅಕ್ಷರದ ರಾಜಕೀಯ ಹಗ್ಗಜಗ್ಗಾಟಕ್ಕೆ ಮತ್ತೆ ದಾರಿ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸತೀಶ್ ಕಂಟಕವಾಗಿದ್ರೆ ಬಿಜೆಪಿಯವರು ಗಂಟೆಗೊಂದು ಅಸ್ತ್ರ ಬಿಡ್ತಿದ್ದಾರೆ. ಹಿಂದೂ ಕಾ ಜೋ ಮೀನಿಂಗ್ ಹೈ वो बहुत गंदी है. ಕಾಂಗ್ರೆಸ್ ನಾಯಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನಿನ್ನೆ ಹಿಂದೂ ಅನ್ನೋ ಪದ ಪರ್ಷಿಯನ್ ಪದ, ಅದೊಂದು ಅಶ್ಲೀಲ ಪದ ಅಂತ ಅನಿಸಿಕೆ ಹೊರಹಾಕಿದ್ರು. हिंदू शब्द कहाँ से आ गया? ये हमारा है, आपका नहीं है वो शब्द. फिर उसका मीनिंग आपको समझ में आ गया तो आपके अब शर्म आ जाएंगे. हिंदू का जो मीनिंग है वो बहुत गंदी है. ये तो मैंने कह रहा हूँ, ये ऑलरेडी वेबसाइट में है. कहीं का धर्म कहीं का शब्द आप लाके हमारे ऊपर जबरदस्ती डाल रहे हैं. ವಿಷಯ ದೊಡ್ಡದಾಯ್ತು. ಬಿಜೆಪಿ ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರು ರಾಜಕೀಯ ಅಸ್ತ್ರ ಮಾಡಿಕೊಂಡ್ರು. ಕಾಂಗ್ರೆಸ್ ಪಾಲಿಗೆ ದೊಡ್ಡ ಪೆಟ್ಟು ಕೊಡ್ತು. ರಣದೀಪ್ ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸತೀಶ್ ಹೇಳಿಕೆ ಖಂಡಿಸಿದ್ರು. ನೋಡಿಯಪ್ಪ, ನಾನು ಸತೀಶ್ ಜಾರಕಿಹೊಳಿಯವರ ಸ್ಟೇಟ್ಮೆಂಟ್ ಅನ್ನ ತಳ್ಳಾಗ್ತಾ ಇದ್ದೀನಿ. ಅದು ಅವ್ರ ವೈಯಕ್ತಿಕವಾದ ಸ್ಟೇಟ್ಮೆಂಟು. ನಾವು ಅದನ್ನ ಒಪ್ಪುವುದಿಲ್ಲ. ಅದು ಯಾವ ಡಿಕ್ಷನರಿಯಿಂದ ಅವ್ರು ಹುಡುಕಿದ್ರೋ ನನಗೆ ಗೊತ್ತಿಲ್ಲ. ಈಗಾಗಲೇ ನಮ್ಮ ಸುರ್ಜೇವಾಲಾ ಅವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ರಿಯಾಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ. ದಟ್ ಇಸ್ ಮೈ ಸ್ಟ್ಯಾಂಡ್. ಇದು ರಾಜಕೀಯ ಹೇಳಿಕೆ ವಿನ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಏನೇನು ಸಂಬಂಧ ಇಲ್ಲ ಅಂತೇಳಿ 1914ನೇ ಇಸ್ವಿನಲ್ಲೇ ಸಾವರ್ಕರ್ ಹೇಳಿದ್ದಾರೆ. ಆದ್ರಿಂದ ಇವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿರೋದು ಒಳ್ಳೆಯದು. ಕಾಂಗ್ರೆಸ್ ನಾಯಕರೇ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿರೋಧಿಸಿದ ಮೇಲೆ ಬಿಜೆಪಿಯವರು ಸುಮ್ಮನಿರ್ತಾರ? ಸತೀಶ್ ಜಾರಕಿಹೊಳಿ ಮೇಲೆ ಮುಗಿಬಿದ್ರು. ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಅಂತ ಏರು ಧ್ವನಿಯಲ್ಲೇ ಮೂದಲಿಸಿದ್ರು. ಹಿಂದೂಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಖಂಡನೀಯ. ಅವರ ರಾಜ್ಯದ ಜನರ ಕ್ಷಮಾಪಣೆಯನ್ನು ಕೇಳಬೇಕು. ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ಹಿಂದೂಗಳಿಗೆ ಅಪಮಾನ ಮಾಡುವಂಥ ಮಾತನ್ನು ಆಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅರೆಬರೆಯ ಒಂದು ಓದು ಕೇವಲ ಓಟಿಗಾಗಿ ತುಷ್ಟಿಯ ರಾಜಕಾರಣವನ್ನು ಮಾಡುತ್ತೆ. ಭಾರತದ ನಂಬಿಕೆಗಳ ಬುನಾದಿಗೆ ಧಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ. ಇದನ್ನು ಪ್ರತಿಯೊಬ್ಬರು ಖಂಡಿಸಬೇಕು. ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ತೋರಿಸುತ್ತೆ. ಹಿಂದೂಗಳನ್ನ ಮತ್ತು ಹಿಂದೂ ಪದವನ್ನೇ ವಿರೋಧ ಮಾಡುವಂತ ದಾಷ್ಟ್ಯವನ್ನ, ಅಹಂಕಾರವನ್ನ, ದುರಾಂಕಾರವನ್ನ ಇವತ್ತು ಸತೀಶ್ ಜಾರಕಿಹೊಳಿ ತೋರಿಸಿದ್ದಾರೆ. इतने बड़े समाज को इस प्रकार से हिंदुत्व के बारे में बोलना, और कौन सी राहुल गांधी ने हिंदुत्व की कौन सी नई परिभाषा बताई है, उसी परिभाषा के अंतर्गत सतीश जारकिहोली ने ये बोला है, बहुत ही निंदनीय है. ಬಿಜೆಪಿ ನಾಯಕರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಕಾಂಗ್ರೆಸ್ ಪಕ್ಷದ ಮೇಲೆ ರಾಜಕೀಯವಾಗಿ ಮುಗಿಬಿದ್ರು. ಅದರಲ್ಲೂ ಸಚಿವ ಸುನೀಲ್ ಕುಮಾರ್, ಅಶ್ವತ್ಥ ನಾರಾಯಣರಂಥ ಅತಿರಥರು ಹ್ಯಾಶ್ಟ್ಯಾಗ್ ನಾನು ಸ್ವಾಭಿಮಾನಿ ಹಿಂದೂ ಅಂತ ಅಭಿಯಾನವನ್ನೇ ಶುರು ಮಾಡಿದ್ರು. ಅವಕಾಶ ಸಿಕ್ಕಂತ ಎಲ್ಲ ಸಂದರ್ಭಗಳಲ್ಲಿ ಹಿಂದೂಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ಭಾರತೀಯತೆಯ ಬಗ್ಗೆ ಕಾಂಗ್ರೆಸ್ ನಿರಂತರವಾದಂತಹ ಅಪಮಾನವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾನೆ ಬಂದಿದೆ. ಯಾವ ವಿಚಾರದಲ್ಲಿ ಎಲ್ಲರ ಭಾವನೆಗಳನ್ನ ಕೆರಳಿಸುವಂಥದ್ದು ಮತ್ತು ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಸಂಪೂರ್ಣವಾಗಿ ಖಂಡಿಸುವಂತದ್ದು. ಇದಕ್ಕೆ ಜನ ತಕ್ಕ ಪಾಠವನ್ನ ಅವರ ಪಕ್ಷಕ್ಕೆ ಮತ್ತು ಅವರಿಗೆ ಬರುವಂತದ್ದಾಗಿದೆ. ಇತಿಹಾಸದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಕಪ್ಪು ಕಲ್ಪನೆ ಏನಿದೆಯಲ್ಲ, ಅದು ಪ್ರದರ್ಶನ ಮಾಡ್ಕೊಂಡಿದ್ದಾರೆ. ಅವರು ಹಿಂದುತ್ವದ ಬಗ್ಗೆ, ಈ ದೇಶದ ಇತಿಹಾಸದ ಬಗ್ಗೆ ಅವರು ಪರಿಚಯ ಮಾಡ್ಕೋಬೇಕಾಗ್ತದೆ. ಇಷ್ಟೆಲ್ಲ ಕಾಂಟ್ರವರ್ಸಿಗಳಾಗ್ತಿದೆಯಲ್ಲ, ಕ್ಷಮೆ ಕೇಳಿ ಅಂತ ನಿಮ್ಮ ಪಕ್ಷದ ವರಿಷ್ಠರೇ ಹೇಳ್ತಿದ್ದಾರೆ. ಕ್ಷಮೆ ಕೇಳಿ ವಿವಾದ ತಣ್ಣಗಾಗಿಸಿ ಅಂದ್ರೆ ಕ್ಷಮೆ ಕೇಳಲ್ಲ, ಚರ್ಚೆ ಆಗಲಿ, ತಪ್ಪಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಮತ್ತೆ ಸತೀಶ್ ಜಾರಕಿಹೊಳಿ ಹಠಕ್ಕೆ ಬಿದ್ರು. ನಾನು ಹೇಳಿದ್ದು ಹಿಂದೂ ಬಗ್ಗೆ ಮತ್ತು ಕೆಲವು ಪದಗಳ ಕೆಟ್ಟದಾಗಿ ಅಂತ ಹೇಳಿದ್ದು ನಾನು ಆ ಡಿಕ್ಷನರಿ ಮತ್ತು ಪುಸ್ತಕದ ಆಧಾರದ ಮೇಲೆ ಹೇಳಿದೆ. ಮತ್ತು ಆ ಚರ್ಚೆ ಮಾಡೋದು ಬಿಟ್ಟು ಇವರೆಲ್ಲೋ ಸುತ್ತಾಕಿ ಎಲ್ಲೆಲ್ಲೋ ಸುತ್ತಾಕಿ ಹೋಗ್ತಿದ್ದಾರೆ. ಭಾಳ ದುರಷ್ಟಕರ ಇದೊಂದು ವಿಚಾರ. ಅದು ಪರೀಕ್ಷ ಮಿಸ್ತಂತ್ಯಾರ ಅವ್ರ ಕೇಸ್ನಲ್ಲಿ, ಶಿವಮೊಗ್ಗ ಕೇಸ್ನಲ್ಲಿ ಪ್ರಾರಂಭಿಕವಾದ ಏನು ವರದಿಗಳು ಬಂತು, ಆಮ್ಯಾಗ ಪೊಲೀಸ್ ರಿಪೋರ್ಟ್ನಲ್ಲಿ ಏನು ಬಂತು ನೋಡಿದ್ವಲ್ಲ. ಹತ್ಯೆ ಆಗ್ತಾವ, ರೇಪ್ ಆಗ್ತಾವ, ನಾವಾಗ ಬರೋಲ್ಲ. ಈಗ ಹಿಂದೂ ಸುಮ್ಮನೆ ನೀವು ಯಾರು ಹೇಳಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಏನು ನಾವೇನು ಹಾಗೇನಿಲ್ಲ. ಮಾಡಿ ನಾವು ಪೂರ್ವ ಎಲ್ಲದಕ್ಕೂ ರೆಡಿ ಇದ್ದೀವಿ. ನೀವು ಏನು ಆಗ್ರಹ ಮಾಡ್ತೀರಿ, ನೀವು ಅದಕ್ಕೆ ರೆಡಿ ಇದ್ದೀರಿ, ನೀವು ಸ್ಪಷ್ಟೀಕರಣ ಕೊಡಬೇಕು. ನಾನು ಯಾವುದೇ ತ್ಯಾಗಕ್ಕೆ ಸಿದ್ಧ. ನೀವು ರಾಜೀನಾಮೆ ಕೇಳೋರು ನೀವು ರೆಡಿ ಇದ್ದೀರಾ? ಆಗದಿಲ್ಲ, ಪ್ರೂವ್ ಆಗದಿಲ್ಲ. ದಿನಕ್ಕೊಂದು ಚರ್ಚೆಗಳು ಹುಟ್ಕೊಳ್ತಿದೆ, ದಿನಕ್ಕೊಂದು ಕಾಂಟ್ರವರ್ಸಿಗಳು ಸೃಷ್ಟಿ ಆಗ್ತಿದೆ. ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನಗಳನ್ನು ಕೊಡ್ತಿದ್ದಾರೆ. ಯಾರು ಏನೇ ಹೇಳಿದ್ರು ಹಿಂದೂ ಅನ್ನೋ ಪದ ಭಾರತೀಯರ ಪಾಲಿನ ದೊಡ್ಡ ಶಕ್ತಿ. ಹಿಂದೂ ರಾಷ್ಟ್ರ ಅಂತಾನೆ ಹೆಸರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.